ಫೀಡ್ಬ್ಯಾಕ್ ಬರುತ್ತೆ, ಹಿಂಗಾಯ್ತು ಹಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲ ಸೇರಿಸಿ ಮತ್ತೆ ಅದ್ರ ರಿವ್ಯೂ ಆಗುತ್ತೆ. ಈಗ ನಮ್ಮ ಗ್ರಾಮದಲ್ಲಿ ನೀವೇನು 15 ದಿವಸ ಏನು ಮಾಡ್ತೀನಿ ಅಲ್ಲಿವರೆಗೂ ಇಲ್ಲಿ ಅವ್ರ ಹೆಂಡತಿ ಮಕ್ಕಳು ಹೊಟ್ಟೆ ಮೇಲೆ ಏನು ಮಾಡಬೇಕು ಅವಶ್ಯಕತೆ. ಒಂದು ನಿಮಿಷ ಇವರಿಗೆ ಒಂದು ಕೆಲಸ ಮಾಡಿ ನೋಡ್ರಪ್ಪ, ಎಲ್ಲರೂ ಮನೇಲಿ ಕೂತ್ಕೊಂಡ್ರೆ ನೀವು ಅವ್ರ ಕೆಲಸ ಮಾಡಿ ಒಂದು 2 ಕೋಟಿ ರೂಪಾಯಿ ಅನುದಾನ ತಗೊಂಡು ಇವರಿಗೆಲ್ಲ ತಿಂಗಳಿಗೆ 33,000 ಜಾಸ್ತಿ 33,000 ಒಂದು ಡ್ರೈವರ್ಗೆ ಟ್ರಯಲ್ ಮಾಡ್ಕೊಳ್ಳಿ. ನೀವು ಮನವಿ ಏನು ಮಾಡ್ಬೋದು, ನಾನು ನನ್ನ ನಾನು ಉತ್ತರ ಕೊಡ್ತಾ ಇದ್ದೀನಿ. ಮುಂದಿನ ವಿಷಯ ನನ್ನ ಉತ್ತರ ಬಂತು 15 ದಿವಸಕ್ಕೆ ಒಬ್ಬೊಬ್ಬರಿಗೆ 33,000 ಹೇಳಿ ಆಗುತ್ತೆ. ಓಕೆ, ಆಮೇಲೆ ಮೆಟ್ರೋ ಸ್ಟೇಷನ್ ನಮ್ಮಿಂದ ಏನು ಅದರ ಪಾತ್ರ ಇಲ್ಲ. ಮತ್ತೆ ಇದು ಈ ಫೋಟೋ ಏನು ತೋರಿಸ್ತಾ ಇದ್ದೀರಾ, ಇದು ಇನ್ಫೋಸಿಸ್ ಮತ್ತು ಮೆಟ್ರೋ ನಡುವೆ ಅದು ಆ ಸ್ಟೇಷನ್ ಯಾವುದು ಸ್ವಾಮಿ ನಿಮ್ಮ ಕಚೇರಿಗೆ ಸಂಬಂಧಿಸಿದ ದೊಡ್ಡ ಕಲಗೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಸರ್ವೆ ನಂಬರ್ 34 ಹಾಗೂ 35ರ ದೊಡ್ಡ ಕಲಗೂರು ಸರ್ವೆ ನಂಬರ್ನಲ್ಲಿ BMRCL ರವರು ಮೆಟ್ರೋ ಕಾಮಗಾರಿಯನ್ನು ಹೊಂದಿದ್ದು ಈ ಮೆಟ್ರೋ ಸ್ಟೇಷನ್ಗೆ ಇಟ್ಟಿರುವಂತಹ ಹೆಸರಿನ ನಾಮಫಲಕವನ್ನು ಗ್ರಾಮ ಕಡೆಯಿಂದ ನೀಡುತ್ತಿರುವ ಮನವಿ ಅರ್ಜಿ. ಒಂದು ನಿಮಿಷ, ಅದು ಎಲೆಕ್ಟ್ರಿಸಿಟಿ ಅಂತ ಅದಕ್ಕೆ ನಮ್ಮಿಂದ ಪಾತ್ರ ಇಲ್ಲ. ಕೆಲಸ ಮಾಡಿ ಸರ್, ಬರ್ದಿದ್ದೀನಿ, ನಾನು ಬರೆದು ಕೊಟ್ಟಿದ್ದೀನಿ. ಭಟ್ರು ಅವ್ರ ಹತ್ರ ನೀವು ಕೇಳ್ಕೋಬಹುದು. ಈಗ ಎಲೆಕ್ಟ್ರಿಸಿಟಿ ಬಂದಿದೆ ಎಲ್ಲಿಂದ? ಎಲೆಕ್ಟ್ರಿಸಿಟಿ ಯಾರಿಂದ? ಪ್ರಜೆಗಳಿಂದ ಅಲ್ವಾ? ಸರಿ, ಆಯ್ತು. ಮಾಡಿದ್ರು. ಕರ್ನಾಟಕ ಸರ್ಕಾರನೇ ಮಾಡಿದ್ದು, ಅವಾಗಿಂದ ಬರ್ತಾ ಇದೆ. ಇಡಿ ಅಂತ ನಾವು 67, 68 ಬಂದಿದ್ದು ಇಲ್ಲ 78. ಎಪ್ಪತ್ತೇಳು 78ರಲ್ಲಿ ಬಂದಿರೋದು ಮೆಟ್ರೋ ಇದು ಎಲೆಕ್ಟ್ರಿಸಿಟಿ ಅಂತ. ಹಾಗಾದ್ರೆ ನಮ್ಮ ಗ್ರಾಮಗಳು ಎಷ್ಟು ವರ್ಷದಿಂದ ಬಂದಿರ್ಬೋದು? 500, 600, 800 2000 ವರ್ಷನೂ ಇರಬಹುದು. ಈಗ ನಮ್ಮ ದೊಡ್ಡವರು ನಾಮಫಲಕವನ್ನು ನೀವು ತೆಗೆದಾಗ ದೊಡ್ಡ ಊರಿನ ಹೆಸರು ಹಾಳಾಗುತ್ತಲ್ವಾ? ನಮ್ಮ ಪಾತ್ರ ಇಲ್ಲ ಅಂತ ಹೇಳ್ತೇನೆ. ಅದು ಯಾಕೆ ಮುಂದುವರಿಸಿ ನಮ್ಮ ಪಾತ್ರ ಇಲ್ಲ. ಮೆಟ್ರೋದವರಿಗೆ ಲೆಟರ್ ಬರೆದು ಅದಕ್ಕೆ ಏನು ಮಾಡಿಸ್ಕೊಳ್ಳಿ. ನಾವು ಏನಿಲ್ಲ ಅದರಲ್ಲಿ. ಅದನ್ನೇ ಹೇಳ್ತೀನಿ. ಈಗ ನೀವು ನನಗೆ ಬಂದೆ ಅಲ್ವಾ? ನೀವು ನಮ್ಗೆ ಯಾವ್ದು ಪಾತ್ರ ಇಲ್ಲ, ಏನೂ ಇಲ್ಲ, ಇದಕ್ಕೆ ನಮ್ಮ ಸಂಬಂಧ ಇಲ್ಲ. ಇದೇ ರೀತಿ ಮೆಟ್ರೋ ಕೇಳಿಸ್ಕೊಳ್ರಪ್ಪ. ಇಲ್ಲಿ ಯಾವ್ದು ಯಾವ್ದು ಲೂಪಲ್ಸ್ ಅಂತ ಯಾರು ಏನ್ ಆಟ ಆಡ್ತಾರಂತ ಇದು ತಿಳಿಸ್ತೀನಿ. ಈಗ ಇವ್ರಿಗೆ ಮೆಟ್ರೋ ಬಗ್ಗೆ
ಇವ್ರಿಗೆ ಬರ್ದೆ ಎಲೆಕ್ಟ್ರಿಸಿಟಿ ಇವ್ರಿಗೆ ಸಂಬಂಧಪಟ್ಟಿರೋದೆ. ಇವ್ರು ನನಗೆ ಇಂಬರ್ ಬಡ್ದ್ರು, ಅದಾದ್ಮೇಲೆ ಇವ್ರು ಮೆಟ್ರೋ ಬಡ್ದ್ರ.